ಡ್ರೈವ್ ಮಾಡುವಂತವ್ರು ಯಾರ ಬಂದಿದ್ರೆ ಅದು SIT ಅವರು ತನಿಖೆ ಮಾಡಕ್ಕಾಗಲ್ಲ. ಇದನ್ನ CBIಗೆ ವಹಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಯಾಕಂದ್ರೆ ಇದ್ ಹಿಂದೆ ಯಾರ್ಯಾರಿದ್ದಾರೆ ಏನು ಅಂತಕ್ಕಂಥದ್ದು ಸತ್ಯಾಂಶ ಹೊರಗೆ ಬರ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಅಷ್ಟೇ. ರೇವಣ್ಣವರ ಬಂಧನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಕಾನೂನು ಬಾಹಿರ. ಅವ್ರ ಮೇಲೆ ಏನು ಕಂಪ್ಲೇಂಟ್ ಇಲ್ದೇನೆ ಇದ್ರು ಆಮೇಲೆ ಕಂಪ್ಲೇಂಟ್ ಬರ್ಸ್ಕೊಂಡು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಅಂತಕ್ಕಂಥದ್ದು. ರಾಜಕೀಯ ದ್ವೇಷದ ಪ್ರೇರಿತವಾಗಿ ಮಾಡ್ತಕ್ಕಂಥ ಈ ರೀತಿ ಪಿತೂರಿ ಒಳ್ಳೇದಲ್ಲ ಅಂತಕ್ಕಂಥದ್ದನ್ನ ಇದು ಯಾರಿಗೂ ಬಿಟ್ಟಿದ್ದಲ್ಲ, ಮುಂದೆ ಅವ್ರಿಗೂ ಕೂಡ ತಾಗುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ನೋಡಿ, ಯಾರು ಬಿಟ್ಟವ್ರ ಏನೋ ಎಲ್ಲ ಆಡಿಯೋ ಮಾತುಗಳು ಕೂಡ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳಿದ್ದೀವಿ. ಅದು ಸತ್ಯತೆ ಈಚೆಗೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಆ ಸತ್ಯತೆಯನ್ನ ಹೇಳಿ ಅಂತಕ್ಕಂಥದ್ದು ಅದು ಈಚೆಗೆ ಬರ್ತದೆ. ಸತ್ಯಾಂಶ ಬರಬೇಕಾದ್ರೆ SIT ಮೇಲೆ ನಂಬಿಕೆ ಇಲ್ಲ, CBI ಮೇಲೆ ಆಗ್ಬೇಕು ಅಂತಕ್ಕಂಥದ್ದು ಒತ್ತಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.